ಗುಡ್ ಮಾರ್ನಿಂಗ್ ಎವ್ರಿವಾನ್. ಈ ದಿವಸ ಇಲ್ಲಿ ಬಂದು ನೋಡಿದ್ರೆ ಎಲ್ಲ ಮಳೆ ನೀರು ನಿಂತುಬಿಟ್ಟಿದೆ. ಈಗೆಲ್ಲ ಕ್ಲೀನ್ ಮಾಡಬೇಕು. ಮಳೆ ಬಂದು ಎಲ್ಲ ಗಿಡಗಳು ಚೆನ್ನಾಗಿ ಚಿಗುರ್ತಾ ಇದೆ. ಇದು ಇನ್ಸುಲಿನ್ ಎಲೆ ಅಂತ. ಇದು ತುಂಬ ಒಳ್ಳೆಯದು ಡಯಾಬಿಟಿಕ್ ಪೇಷಂಟ್ಸ್ಗೆ. ಸೊ ಇನ್ ಕೇಸ್ ಇನ್ಸುಲಿನ್ ಇನ್ಕ್ರೀಸ್ ಆದರೆ, ಶುಗರು ಇನ್ಕ್ರೀಸ್ ಆದಾಗ ಇದು 1-2 ಎಲೆ ತಿಂದುಬಿಟ್ರೆ ನಿಮಗೆ ಕಂಟ್ರೋಲ್ ಆಗಿಬಿಡುತ್ತೆ. ಅಂದರೆ ಶುಗರ್ ಇರೋ ಪೇಷಂಟ್ಸ್ಗೆ. ಮತ್ತು ಇದು ಅಷ್ಟೇ ಕೆಮ್ಮಿಗೆ ಒಳ್ಳೆಯದು. ಈ ಎಲೆ ತಿಂದರೆ ಕೆಮ್ಮು ಕಫ ಇದ್ದರೆ ಕ್ಲಿಯರ್ ಆಗಿಬಿಡುತ್ತೆ. ಈಗೆಲ್ಲ ಕ್ಲೀನ್ ಆಯಿತು ಬಾಲ್ಕನಿ. ಈಗ ಮಗಳ ರೂಮ್ ಒಂದಷ್ಟು ಕ್ಲೀನ್ ಮಾಡಿದ್ದೀನಿ. ಕೆಳಗಡೆ ಹೋಗಿ ಈಗ ಎಲ್ಲ ರೆಡಿ ಮಾಡ್ಕೋಬೇಕು. ಈಗ ನನ್ನ ಮಗನ ರೂಮ್ ಎಲ್ಲ ಕ್ಲೀನ್ ಆಯಿತು. ಈ ಕೆಳಗಡೆ ಹೋಗಬೇಕು. ಈ ಕಿಚನ್ ಎಲ್ಲ ಕ್ಲೀನ್ ಮಾಡ್ತಾ ಇದ್ದೀನಿ. ಎಷ್ಟು ಸತಿ ಕ್ಲೀನ್ ಮಾಡಿದ್ರೂ ಗಲೀಜಾಗ್ಬಿಡತ್ತೆ ಕಿಚನ್ ಮಾತ್ರ. ಮನೇಲಿರೋರ್ಗೆ ಎಷ್ಟೊತ್ತು ಕೆಲಸ ಮಾಡಿದ್ರೂ ಮುಗಿಯೋದೇ ಇಲ್ಲ. ಬಟ್ ಹೊರಗಡೆ ಹೋಗೋರಿಗೆ ಮನೇಲಿ ತಾನೇ ಇರ್ತೀಯ, ನಿನ್ಗೇನು ಕೆಲಸ ಅಂತಾರೆ. ಒಂಚೂರು ಕ್ಲೀನಾಗಿಲ್ಲ ಅಂದರೆ ಮಾತ್ರ ಎಲ್ಲ ಕೇಳ್ತಾರೆ. ಕ್ಲೀನಾಗಿದ್ದರೆ ಬಾಯಿ ಮುಚ್ಕೊಂಡಿರ್ತಾರೆ. ಕೆಲ್ಸಕ್ಕೆ ಹೋಗೋವಾಗಲೇ ಆರಾಮ ಅನ್ನಿಸ್ತಿದೆ. ಯಾವುದೇ ವಸ್ತು ಎತ್ತಿದ ಕಡೆ ಇಟ್ಟರೆ ಕೆಲಸಗಳು ಈಸಿ ಆಗುತ್ತೆ. ಇಡೋದಿಲ್ಲ, ಎಲ್ಲ ಅಲ್ಲಲ್ಲೇ ಬಿಸಾಡ್ತಾರೆ. ನಿನ್ನೆ ನೈಟು ಆ್ಯಕ್ಚುಲಿ ಮಲಗಿಬಿಟ್ಟೆ ನಾನು ಬೇಗ, ಟಯರ್ಡಾಗಿತ್ತು. ಸೊ ಬಿಗ್ ಬಾಸಿಗೆ ನೋಡಿಕೊಂಡು ಕೆಲಸ ಮಾಡ್ತಾಯಿದ್ದೀನಿ. ಈಗ ಫುಲ್ ಪಾತ್ರೆ ಬಿದ್ದಿದೆ, ತಿಂಡಿ ಮಾಡಿದ್ದು, ಅದನ್ನು ತೊಳಿಬೇಕು. ಸೊಪ್ಪು ತಗೊಂಡು ಇವತ್ತು ಸೊಪ್ಪು ಸಾರು ಮಾಡೋಣ ಅಂತ. ಸೊ ಸೊಪ್ಪು ಅಟ್ಲೀಸ್ಟ್ ವೀಕ್ಲಿ 2 ಸತಿ ಯಾರು ತಿನ್ನಬೇಕು. ಸೊ ಸೊಪ್ಪು ಬಿಡಿಸ್ಕೊಂಡು
ಸಾರು ಮಾಡೋಣ. ಸೊಪ್ಪೆಲ್ಲ ಬಿಡಿಸಿದಾಯಿತು. ಈಗ ಮೇಲೆ ಹೋಗಿ ವಾಷಿಂಗ್ ಮಷೀನಲ್ಲಿ ಬಟ್ಟೆ ಹಾಕಬೇಕು. ಬಟ್ಟೆ ಹಾಕ್ಬಿಟ್ಟು ನಂತರ ಸ್ನಾನ ಮಾಡಬೇಕು.